ನಮಸ್ಕಾರ ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ನಮ್ಮ ಹೂಡಿಕೆ ಹಳ್ಳಿ ಚಾನೆಲ್ಗೆ. ಹೇಗಿದ್ದೀರಾ ಎಲ್ಲರೂ ಅಲ್ವಾ? ಪ್ರತಿದಿನ ಹೊಸ ಹೊಸ ವಿಷಯಗಳನ್ನ ಕಲಿಯೋದು ತಿಳಿದುಕೊಳ್ಳೋದು ಎಷ್ಟು ಖುಷಿ ಕೊಡುತ್ತೆ ಅಲ್ವಾ? ಅದಕ್ಕಾಗಿಯೇ ನಾವು ಈ ಚಾನೆಲ್ನಲ್ಲಿ ನಿಮ್ಗೆ ಇಷ್ಟವಾಗುವ ಉಪಯುಕ್ತವಾಗುವಂತಹ ವಿಷಯಗಳನ್ನ ಹೊತ್ತು ತಂದಿದ್ದೇವೆ. ಈ ದಿನಗಳಲ್ಲಿ ನಾವು ನೋಡ್ತಿದ್ದೇವೆ ನಮ್ಮ ಸುತ್ತಮುತ್ತ ಎಷ್ಟು ವೇಗವಾಗಿ ಬದಲಾವಣೆಗಳು ಆಗ್ತಾ ಇವೆ ಅಂತ. ಒಂದೊಂದು ವಿಷಯನೂ ನಮ್ಗೆ ತಿಳಿದಿರೋದು ತುಂಬಾನೇ ಮುಖ್ಯ. ಇವತ್ತು ನಾವು ಪ್ರಮುಖವಾಗಿ 5 ವಿಷಯಗಳ ಬಗ್ಗೆ ಮಾತಾಡೋಣ. ಇವೆಲ್ಲವೂ ನಿಮ್ಗೆ ಖಂಡಿತ ಸಹಾಯ ಮಾಡುತ್ತೆ ಅಂತ ಅನ್ಕೊಂಡಿದ್ದೇನೆ. ಮೊದಲಿಗೆ ವ್ಯಾಪಾರದ ವಿಷಯ. ನಿಮ್ಗೆಲ್ಲ ಗೊತ್ತೇ ಇದೆ, ನಮ್ಮ ದೇಶದಲ್ಲಿ ಈಗ ವ್ಯಾಪಾರ ಚಟುವಟಿಕೆಗಳು ಎಷ್ಟು ಚುರುಕಾಗಿ ನಡೀತಾ ಇವೆ ಅಂತ. ಅದರಲ್ಲೂ ಮಹೀಂದ್ರಾ ಮತ್ತು ಮಹೀಂದ್ರಾದ ಬಗ್ಗೆ ಒಂದು ಆಸಕ್ತಿದಾಯಕ ಸುದ್ದಿ ಇದೆ. ಅವರು XUV 3XO ಅನ್ನೋ SUVಯನ್ನ ಬಿಡುಗಡೆ ಮಾಡಿದ್ದಾರೆ ಮತ್ತು ಇದು ಮೊದಲ ವರ್ಷದಲ್ಲೇ 1 ಲಕ್ಷಕ್ಕೂ ಹೆಚ್ಚು ಯೂನಿಟ್ಗಳು ಮಾರಾಟವಾಗಿ ಅವರ ಅತಿ ಹೆಚ್ಚು ಮಾರಾಟವಾದ SUV ಆಗಿದೆ. ನಿಜಕ್ಕೂ ಅದ್ಭುತ ಅಲ್ವಾ? ಇನ್ನು ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ ಕಾನ್ಕಾರ್ ತಮ್ಮ ಮೊದಲ ತ್ರೈಮಾಸಿಕದ ವರದಿಯನ್ನು ಬಿಡುಗಡೆ ಮಾಡಿದೆ. ಅವರ ಒಟ್ಟು ವಾಲ್ಯೂಮ್ 11% ಹೆಚ್ಚಾಗಿದೆ ಅಂತೆ. ಇದು ನಮ್ಮ ದೇಶದ ಆರ್ಥಿಕತೆಗೆ ಒಳ್ಳೆ ಸಂಕೇತ. ಇದರ ಜೊತೆಗೆ ನೆಕ್ಸಸ್ ವೆಂಚರ್ ಇಂಡಿಯಾ ಶೆಲ್ಟರ್ ಫೈನಾನ್ಸ್ನಲ್ಲಿ ತಮ್ಮ ಪಾಲನ್ನು ಮಾರಾಟ ಮಾಡಿದ್ದಾರೆ. ಎರಡನೇ ವಿಷಯ, ಹೊಸ ಯೋಜನೆಗಳು ಮತ್ತು ಹೂಡಿಕೆಗಳು. ಪ್ರಾಸ್ಟಮ್ ಇನ್ಫೋಸಿಸ್ಟಮ್ಸ್ ಅನ್ನುವ ಕಂಪನಿ ಹರಿಯಾಣದ ಜಜ್ಜರ್ನಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ಯಾಟರಿ ಸ್ಟೋರೇಜ್ ಉತ್ಪಾದನಾ ಘಟಕವನ್ನ ಸ್ಥಾಪಿಸಲಿದೆ ಅಂತೆ. ಇದು ವಿದ್ಯುತ್ ಶಕ್ತಿ ಸಂಗ್ರಹಣೆಗೆ ದೊಡ್ಡ ಹೆಜ್ಜೆ. ಇನ್ನು ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಈ ವರ್ಷ ಹೆಚ್ಚುವರಿಯಾಗಿ $2 ಬಿಲಿಯನ್ ಸಂಗ್ರಹಿಸಲು ಯೋಜಿಸಿದೆ. ಈಗಾಗಲೇ $3 ಬಿಲಿಯನ್ ಸಂಗ್ರಹ ಮಾಡಿದ್ದಾರೆ. ಇದು ನವೀಕರಿಸಬಹುದಾದ ಇಂಧನ ಕ್ಷೇತ್ರಕ್ಕೆ ದೊಡ್ಡ ಉತ್ತೇಜನ ಅಲ್ವಾ? ಈಗ ಮೂರನೇ ವಿಷಯ, ಒಪ್ಪಂದಗಳು. ಸಿಮೆಕ್ ಲಿಮಿಟೆಡ್ ONGCಯಿಂದ 39.2 ಕೋಟಿ ರೂಪಾಯಿ ಮೌಲ್ಯದ ಕಾಂಟ್ರಾಕ್ಟ್ ಪಡೆದುಕೊಂಡಿದೆ. ಸಮುದ್ರದಲ್ಲಿನ ಪ್ಲಾಟ್ಫಾರ್ಮ್ ದುರಸ್ತಿ ಕಾರ್ಯ ಇದಾಗಿದೆ. ಮತ್ತೊಂದು ಉತ್ತಮ ಸುದ್ದಿ, ವೆಂಟವ್ ಹಾಸ್ಪಿಟಾಲಿಟಿ ಮ್ಯಾರಿಯಟ್ ಇಂಟರ್ನ್ಯಾಷನಲ್ ಜೊತೆ ಪಾಲುದಾರಿಕೆಯನ್ನ ವಿಸ್ತರಿಸಿದೆ. ಭಾರತ ಮತ್ತು ಶ್ರೀಲಂಕಾದಲ್ಲಿ 1258 ರೂಂಗಳನ್ನು ಹೊಂದಿರುವ 7 ಹೋಟೆಲ್ಗಳನ್ನು ನಿರ್ವಹಿಸಲಿದ್ದಾರೆ. ಇದು ಪ್ರವಾಸೋದ್ಯಮಕ್ಕೆ ಖಂಡಿತ ಸಹಾಯ ಮಾಡುತ್ತೆ. ನಾಲ್ಕನೇ ವಿಷಯ, ಉದ್ಯಮದ ಬೆಳವಣಿಗೆಗಳು. ಟೈಟನ್ ಕಂಪನಿ ತಮ್ಮ ಮೊದಲ ತ್ರೈಮಾಸಿಕದಲ್ಲಿ ಗ್ರಾಹಕ ವ್ಯಾಪಾರದಲ್ಲಿ 20% ಮತ್ತು ಆಭರಣದಲ್ಲಿ 18% ಬೆಳವಣಿಗೆಯನ್ನು ವರದಿ ಮಾಡಿದೆ. ಆದರೆ ಖರೀದಿದಾರರ ಬೆಳವಣಿಗೆ ಸಮತಟ್ಟವಾಗಿದ್ದು ಚಿನ್ನದ ಬೆಲೆಯ ಅಸ್ಥಿರತೆಯ ಬಗ್ಗೆ ಚಿಂತೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂದ್ರೆ BPCL ಸುಪ್ರೀಂ ಇಂಡಸ್ಟ್ರೀಸ್ಗೆ 2 ಲಕ್ಷ ಕಾಂಪೋಸಿಟ್ LPG ಸಿಲಿಂಡರ್ಗಳ ಪೂರೈಕೆಗಾಗಿ ಆರ್ಡರ್ ನೀಡಿದೆ. ಇದರ ಮೌಲ್ಯ ಸುಮಾರು 54 ಕೋಟಿ ರೂಪಾಯಿಗಳು. ಇದು ನಮ್ಮ ಮನೆಗಳಿಗೆ ಅನಿಲ ಪೂರೈಕೆ ವ್ಯವಸ್ಥೆಯನ್ನ ಬಲಪಡಿಸುತ್ತೆ. ಕೊನೆಯದಾಗಿ ಮರನ್ ಸಹೋದರರ ಬಗ್ಗೆ ಒಂದು ಸುದ್ದಿ ಇದೆ. ತಮಿಳುನಾಡು ಮುಖ್ಯಮಂತ್ರಿಗಳ ಮಧ್ಯಸ್ಥಿಕೆಯಿಂದ ಅವರ ಕುಟುಂಬ ವಿವಾದ ಬಗೆಹರಿದಿದೆಯಂತೆ. ಇದು ಸನ್ ಟಿವಿ ಷೇರುಗಳ ಮೇಲೆ ಪ್ರಭಾವ ಬೀರಿತು. ನೋಡಿದ್ರಲ್ಲ, ನಮ್ಮ ಸುತ್ತ ಎಷ್ಟು ವಿಷಯಗಳು ಆಗ್ತಾ ಇವೆ ಅಂತ. ಪ್ರತಿದಿನವೂ ಹೊಸ ಕಲಿಕೆ, ಹೊಸ ಬೆಳವಣಿಗೆ. ಈ ಮಾಹಿತಿ ನಿಮ್ಗೆ ಖಂಡಿತ ಇಷ್ಟವಾಗಿದೆ ಮತ್ತು ಉಪಯುಕ್ತವಾಗಿದೆ ಅಂತ ಅನ್ಕೊಂಡಿದ್ದೇನೆ.